ಆಗಿದೆ. ಇನ್ನು ಫೋಗಟ್ ಬಗ್ಗೆ ಪ್ರಧಾನಿ ಮೋದಿ ಪೋಸ್ಟ್ ಅನ್ನ ಹಾಕಿದ್ದಾರೆ. ನೀವು ಚಾಂಪಿಯನ್ಗಳಲ್ಲಿ ಚಾಂಪಿಯನ್ ಹೇಳಿದ್ದಾರೆ. ನೀವು ಭಾರತದ ಹೆಮ್ಮೆ ಅಂತ ಹೇಳಿ ಪ್ರಧಾನಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ನೀವು ಪ್ರತಿಯೊಬ್ಬ ಭಾರತೀಯರಿಗೂ ಸ್ಫೂರ್ತಿ ಅನ್ನೋ ಮಾತನ್ನ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಇವತ್ತಿನ ಹಿನ್ನಡೆಯು ನೋವನ್ನ ತಂದಿದೆ, ನೀವು ಧೈರ್ಯವಾಗಿ ಬನ್ನಿ, ನಿಮ್ ಜೊತೆಗೆ ನಾವಿದ್ದೀವಿ ಅಂತ ಹೇಳಿ ನರೇಂದ್ರ ಮೋದಿ ಅವರು ಪೋಸ್ಟ್ ಅನ್ನ ಹಾಕಿದ್ದಾರೆ. ನೀವು ಭಾರತೀಯರಿಗೆ ಸ್ಫೂರ್ತಿಯನ್ನ ತಂದಿದ್ದೀರಿ, ಸ್ಫೂರ್ತಿಯನ್ನ ಕೊಡ್ತಾ ಇದ್ದೀರಿ. ಸೋಲಾಗಿರಬಹುದು, ಆದ್ರೆ ನೀವು ಚಾಂಪಿಯನ್ಗಳಲ್ಲಿ ಚಾಂಪಿಯನ್ ಅಂತ ಹೊಗಳಿಕೆ ಮಾತನ್ನ ನರೇಂದ್ರ ಮೋದಿ ಅವರು ತಮ್ಮ ಪೋಸ್ಟ್ ಅಲ್ಲಿ ಹೇಳಿದ್ದಾರೆ. ನೀವು ಧೈರ್ಯವಾಗಿರಿ, ಯಾವುದೇ ಕಾರಣಕ್ಕೂ ಧೃತಿಗೆಡಬೇಡಿ, ನೀವು ಬನ್ನಿ ಅಂತ ಹೇಳಿ, ಅಂದರೆ ಒಂದು ಭಾರತದ ಹೆಮ್ಮೆ, ನೀವು ಇದರಿಂದ ಧೃತಿಗೆಡಬೇಡಿ, ನೀವು ಬನ್ನಿ ಅಂತ ಹೇಳಿ ಪೋಸ್ಟ್ ಅನ್ನ ಹಾಕಿದ್ದಾರೆ. ಜೊತೆಗೆ ನೀವು ಪ್ರತಿಯೊಬ್ಬ ಭಾರತೀಯರಿಗೂ ಸ್ಫೂರ್ತಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಧೈರ್ಯವಾಗಿ ಬನ್ನಿ, ನಿಮ್ಮ ಜೊತೆಗೆ ನಾವಿರ್ತೀವಿ ಅಂತ ಹೇಳಿ ನರೇಂದ್ರ ಮೋದಿ ಪೋಸ್ಟ್ ಅನ್ನ ಹಾಕಿದ್ದಾರೆ. ಫೋಗಟ್ ಅವ್ರ ಬಗ್ಗೆ ಅಂದ್ರೆ ಧೈರ್ಯವನ್ನ ತುಂಬೋ ಕೆಲಸವನ್ನ ತಮ್ಮ ಪೋಸ್ಟ್ ಮುಖೇನ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ನಿಜಕ್ಕೂ ಆಘಾತನೇ ಇದು. ನೀನು ಒಂದೇ ಹೆಜ್ಜೆ ಬಾಕಿ ಇದ್ದಿದ್ದು, ಫೈನಲ್ನಲ್ಲಿ ಚಿನ್ನ ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸ ಇತ್ತು. ಈ ಹಂತದಲ್ಲಿ 100 ಗ್ರಾಂ ಬಾಡಿ ವೇಟ್ ಜಾಸ್ತಿ ಇದ್ದಿದ್ದರಿಂದ ಅವರು ಡಿಸ್ಕ್ವಾಲಿಫೈ ಆಗಿದ್ದಾರೆ. ಮ್ಯಾಚ್ನಿಂದ ವಿನೇಶ್ ಫೋಗಟ್ ಹೊರಬಿದ್ದ ವಿಚಾರವಾಗಿ ಇಡೀ ದೇಶವೇ ಈಗ ಕಂಗಾಲಾಗ್ಬಿಟ್ಟಿದೆ. ಭಾರತದ ಒಲಿಂಪಿಕ್ಸ್ ಅಸೋಸಿಯೇಷನ್ ಪೋಸ್ಟ್ ಅನ್ನ ಹಾಕಿದೆ. ಭಾರತಕ್ಕೆ ತುಂಬಾ ನಿರಾಸೆಯಾಗಿದೆ ಈ ಘಟನೆಯಿಂದ ಅಂತ ಹೇಳಿ ಟ್ವೀಟ್ ಅನ್ನ ಮಾಡಲಾಗಿದೆ. ವಿನೇಶ್ ಫೋಗಟ್ ಹೊರಬಿದ್ದ ವಿಷಯ ಗೊತ್ತಾಗ್ತಾ ಇದ್ದಂಗೆ ಒಲಿಂಪಿಕ್ಸ್ ನಲ್ಲಿ ಭಾರತದ ಒಲಿಂಪಿಕ್ಸ್ ಅಸೋಸಿಯೇಷನ್ ಒಂದು ಪೋಸ್ಟ್ ಅನ್ನ ಮಾಡಿದೆ. ಭಾರತಕ್ಕೆ ತುಂಬಾ ನಿರಾಸೆಯಾಗಿದೆ ಈ ಬೆಳವಣಿಗೆ ಅಂತ ಟ್ವೀಟ್ ಮಾಡಲಾಗಿದೆ. ಈ ಸಮಯದಲ್ಲಿ ಹೆಚ್ಚೇನು ಮಾತಾಡಕ್ಕೆ ಆಗಲ್ಲ, ಧೈರ್ಯವಾಗಿ ನೀವು ಭಾರತಕ್ಕೆ ಬನ್ನಿ, ಮುಂದಿನ ಸ್ಪರ್ಧೆಗಳ ಬಗ್ಗೆ ನಾವು ಗಮನ ಹರಿಸೋಣ ಅಂತ ಹೇಳಿ ಒಲಿಂಪಿಕ್ಸ್ ಅಸೋಸಿಯೇಷನ್ ಎಕ್ಸ್ ನಲ್ಲಿ ಪೋಸ್ಟ್ ಅನ್ನ ಹಾಕಿದೆ. ಈಗ ಸದ್ಯಕ್ಕೆ ಆಘಾತ ಆಗಿದೆ ಎಲ್ರಿಗೂ, ಹೌದು, ಅನರ್ಹಗೊಂಡಿರೋದ್ರಿಂದ ವಿನೇಶ್ ಫೋಗಟ್. ಆದ್ರೆ ಅವರಿಗೆ ಧೈರ್ಯ ತುಂಬೋ ಕೆಲಸವನ್ನ ಎಲ್ಲರೂ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ರಾಜ್ಯ ಕುಸ್ತಿ ಅಸೋಸಿಯೇಷನ್ ನ ನಿವೃತ್ತ ಕಾರ್ಯದರ್ಶಿ ಆಗಿರುವಂತ NR ನರಸಿಂಹ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ನರಸಿಂಹ ಸರ್, ನನ್ನ ವಾಯ್ಸ್ ಕರೆಕ್ಟ್ ಆಗಿ ನೀವು ರೀಚ್